ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಪಾಠದ 10ನೇ ಪ್ರಶ್ನೆ. ಮುಂಚೆಯೇ ಊಹಿಸಲು ಸಾಧ್ಯವಿರದ ನೈಸರ್ಗಿಕ ವಿಕೋಪವನ್ನು ಹೆಸರಿಸಿ. ಈಗ ನಮಗೆ ಮುಂಚೆನೆ ಇಲ್ಲಿ ಆಗುತ್ತೆ, ಈ ರೀತಿಯಾದಂತಹ ನೈಸರ್ಗಿಕ ವಿಕೋಪ ಆಗುತ್ತೆ ಅನ್ಲಿಕ್ಕೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಚಂಡಮಾರುತ ಎಲ್ಲ ತಗೊಂಡ್ರೆ ಅದನ್ನೆಲ್ಲ ನಾವು ಊಹಿಸಬಹುದು ಅಲ್ವಾ? ಹಾಗಿದ್ರೆ ಯಾವ್ದನ್ನ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಭೂಕಂಪ. ಭೂಕಂಪ ಮೊದಲೇ ಸಂಭವಿಸ್ತದೆ ಅಂತ ಊಹಿಸ್ಲಿಕ್ಕೆ ಸಾಧ್ಯವಿರೋದಿಲ್ಲ. ಯಾಕೆ? ಯಾಕೆಂದ್ರೆ ನಿಮಗ್ ಗೊತ್ತು, ಭೂಫಲಕಗಳು ನಿರಂತರವಾಗಿ ಚಲನೆಯಲ್ಲಿರ್ತವೆ ಅಲ್ವಾ? ಭೂಫಲಕಗಳು ನಿರಂತರವಾಗಿ ಚಲನೆಯಲ್ಲಿರ್ತದೆ. ಈಗ ಅವು ಭೂಕಂಪಗಳನ್ನ ಉಂಟು ಮಾಡ್ತಿದ್ಯಾ ಅಥವಾ ಇಲ್ವಾ ಅನ್ನುವಂಥದ್ದು ಕೇವಲ 2-3 ಸೆಕೆಂಡ್ಗಳ ಮೊದಲು ಮಾತ್ರ ಆ ಭೂಕಂಪ ಮಾಪಕಗಳೇನಿರ್ತಾವಲ್ಲ ಅವು ಅಳಿಲಿಕ್ಕೆ ಸಾಧ್ಯ ಇದೆ. ಭೂಮಿ ಒಳಗಡೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಾ ಇರೋದ್ರಿಂದ ಇದು ಭೂಕಂಪ ಆಗ್ತದೆಯೋ ಅಥವಾ ಆಗೋದಿಲ್ವೋ ಈ ರೀತಿಯಾಗಿ ಮೆಜರ್ ಮಾಡುವಂತದ್ದು ಬಹಳ ಕಷ್ಟ ಸಾಧ್ಯವಾದಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಭೂಕಂಪವನ್ನ ಮುಂಚೆಯೇ ಊಹಿಸಲು ಸಾಧ್ಯವಿಲ್ಲ. ಭೂಕಂಪ ಅಂದ್ರೆ ಗೊತ್ತಿದೆ ಅಲ್ಲ, ಭೂಫಲಕಗಳು ಪರಸ್ಪರ ಉಜ್ಜಿದಾಗ ಅಥವಾ ಡಿಕ್ಕಿ ಹೊಡೆದಾಗ ಭೂಕಂಪ ಉಂಟಾಗುತ್ತೆ ಅಲ್ವಾ? ಇದರಲ್ಲಿ ಭೂಕಂಪದ ತೀವ್ರತೆ ಹೆಚ್ಚಾಗ್ತಾ ಹೋದಷ್ಟು ವಿನಾಶ ಹೆಚ್ಚಾಗ್ತಾ ಹೋಗುತ್ತೆ, ಪ್ರಾಣಾಪಾಯ ಹೆಚ್ಚಾಗ್ತಾ ಹೋಗುತ್ತೆ, ಕಟ್ಟಡಗಳು ಬೀಳುವಂತದ್ದು ಅಲ್ವಾ? ಇದೆಲ್ಲ ಸಮಸ್ಯೆ ಉಂಟಾಗುತ್ತೆ. ಮುಂಚೆಯೇ ನಾವು ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ ಭೂಕಂಪ. ಭೂಕಂಪವನ್ನ ಮಾಪಕ ಯಾವುದು ಗೊತ್ತಿದ್ಯಾ? ರಿಕ್ಟರ್ ಸ್ಕೇಲ್ ಅಂತ ಹೇಳ್ತೀವಿ. ರಿಕ್ಟರ್ ಮಾಪನದ ಮೂಲಕ ಭೂಕಂಪದ ತೀವ್ರತೆಯನ್ನ ಅಳೆಯಲಾಗುತ್ತೆ. ಥ್ಯಾಂಕ್ ಯು.